ಬಳ್ಳಾರಿ ಬ್ಯಾನರ್ ಗಲಾಟೆ ಕೇಸ್ ಮೂರನೇ ವಿಕೆಟ್ ಪತನವಾಗಿದೆ. ಬ್ಯಾನರ್ ಗಲಭೆಯಲ್ಲಿ ಮೂರನೇ ಪೊಲೀಸ್ ಅಧಿಕಾರಿಯ ತಲೆದಂಡ ಆಗಿದೆ. ಡಿವೈಎಸ್ಪಿ ನಂದಾರೆಡ್ಡಿ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಎಡಿಜಿಪಿ ವರದಿಯನ್ನು ಆಧರಿಸಿ ಇನ್ನಷ್ಟು ಅಧಿಕಾರಿಗಳ ತಲೆದಂಡ ಆಗುವಂತ ಸಾಧ್ಯತೆ ಇದೆ. ಸ್ಥಳ ನಿಯೋಜನೆ ಮಾಡದೆ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರದಲ್ಲಿ ಮೂರನೇ ಪೊಲೀಸ್ ಅಧಿಕಾರಿಯ ತಲೆದಂಡ ಆಗಿದೆ. ಡಿವೈಎಸ್ಪಿ ನಂದಾರೆಡ್ಡಿ ಅವರನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಎಡಿಜಿಪಿ ವರದಿಯನ್ನು ಆಧರಿಸಿ ಇನ್ನೂ ಕೆಲವೊಂದಷ್ಟು ಅಧಿಕಾರಿಗಳನ್ನ ಆ ರೀತಿಯಾಗಿ ಮಾಡಲಾಗುತ್ತೆ. ಸ್ಥಳ ನಿಯೋಜನೆ ಮಾಡದೆ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನಂದಾರೆಡ್ಡಿ ಜಾಗಕ್ಕೆ ಯಶ್ ಕುಮಾರ್ ಶರ್ಮಾ ಅವರನ್ನ ನೇಮಕ ಮಾಡಿದ್ದಾರೆ. ಬ್ಯಾನರ್ ಗಲಾಟೆ ಪ್ರಕರಣದಲ್ಲಿ ಪೊಲೀಸರ ವೈಫಲ್ಯವೇ ಇದಕ್ಕೆ ಕಾರಣ ಅಂತ ವಿಫಲತೆಯ ಕುರಿತು ಸರ್ಕಾರಕ್ಕೆ ಎಡಿಜಿಪಿ ವರದಿಯನ್ನ ಕೂಡ ನೀಡಿದ್ದಾರೆ. ಎಡಿಜಿಪಿ ಹಿತೇಂದ್ರ ನೀಡಿದಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ, ಅಂದ್ರೆ ಫಾಲ್ಟ್ ಇದೆ ಪೊಲೀಸ್ ಅಧಿಕಾರಿಗಳದು ಅಂತ. ಬಳ್ಳಾರಿ ಬ್ಯಾನರ್ ಗಲಭೆ ವಿಚಾರದಲ್ಲಿ ಮೂರನೇ ಪೊಲೀಸ್ ಅಧಿಕಾರಿಯ ತಲೆದಂಡ ಆಗ್ತಾ ಇರುವಂಥದ್ದು. ಇನ್ನೂ ಕೆಲವರನ್ನ ವರ್ಗಾವಣೆ ಮಾಡಲಾಗುತ್ತೆ, ತಲೆದಂಡ ಮಾಡಲಾಗುತ್ತೆ. ಎಡಿಜಿಪಿ ನೀಡಿದಂತ ವರದಿಯನ್ನ ಆಧರಿಸಿ ಅಧಿಕಾರಿಗಳನ್ನ ಅಮಾನತುಗೊಳಿಸ್ತಾ ಇರುವಂಥದ್ದು. ಸ್ಥಳ ನಿಯೋಜನೆಯನ್ನ ಮಾಡದೆ ವರ್ಗಾವಣೆ ಮಾಡಿ ಆದೇಶವನ್ನ ನೀಡುತ್ತಾರೆ. ನಂದಾರೆಡ್ಡಿ ಅವರ ಜಾಗಕ್ಕೆ ಮತ್ತೋರ್ವರನ್ನ ಈಗ ನಿಯೋಜಿಸಲಾಗಿರುವಂಥದ್ದು. ಬ್ಯಾನರ್ ಗಲಾಟೆ ಪ್ರಕರಣ ಏನಿದೆ ಇದು ನಿಜಕ್ಕೂ ಇನ್ನಿಗೂ ಕೂಡ ನಿಲ್ತಾ ಇಲ್ಲ ಈ ಒಂದು ವಿಚಾರ ಅಂತ ಹೇಳ್ಬೋದು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ನಂದಾರೆಡ್ಡಿ ಅವರನ್ನ ಅಮಾನತುಗೊಳಿಸಲಾಗಿದೆ. ಎಲ್ಲೋ ಒಂದ್ ಕಡೆ ಅಮಾಯಕರನ್ನ ಅಥವಾ ಸುಮ್ಮನೆ ಏನೋ ಈ ಒಂದು ಸಂದರ್ಭದಲ್ಲಿ ಯಾರೋ ಒಬ್ರನ್ನ ಅಮಾಯಕರನ್ನ ಅಮಾನತುಗೊಳಿಸ್ಬಿಡೋಣ, ಹಾಗೆ ಸುಮ್ಮನಾಗ್ಬಿಡೋಣ ಅಂತ ಏನಾದ್ರೂ ನಡೀತಿದ್ಯಾ? ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, ಈಗ ಮೂರನೇ ವಿಕೆಟ್ ಪತನ ಅಂತ ಹೇಳ್ಬೋದು, ಅಂದ್ರೆ ಮೂರನೇ ಅಧಿಕಾರಿಯನ್ನ ಅಮಾನತುಗೊಳಿಸಿದ್ದಾರೆ. ಇನ್ನೂ ಕೂಡ ಇದು ಮುಂದುವರಿಯುತ್ತೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಬ್ಯಾನರ್ ಗಲಾಟೆಗೆ ಈಗಾಗಲೇ ಇದು ಮೂರನೇ ವಿಕೆಟ್ ಬಲಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಳ್ಳಾರಿಯ ಸಿಟಿ ಡಿವೈಎಸ್ಪಿ ನಂದಾರೆಡ್ಡಿ ಅವರನ್ನ ಈಗ ಎತ್ತಂಗಡಿ ಮಾಡಿ ಆ ಜಾಗಕ್ಕೆ IPS ಅಧಿಕಾರಿ ಯಶ್ ಕುಮಾರ್ ಶರ್ಮಾ ಅವರನ್ನ ಈಗ ನೇಮಕ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಅವತ್ತಿನ ದಿನ ಏನೋ ಒಂದು ಗಲಾಟೆ ಆಯ್ತು, ಜನವರಿ 1ರ ರಾತ್ರಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ. ಅವತ್ತು ಆ ಒಂದು ಗುಂಪನ್ನ ತಡೆಯುವಲ್ಲಿ ಕರ್ತವ್ಯದಲ್ಲಿದ್ದಂತ ಸಿಟಿ ಡಿವೈಎಸ್ಪಿ ನಂದಾರೆಡ್ಡಿ ಅವರು ವಿಫಲರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಏನು ನಮ್ಮ ಇವನು ಪೊಲೀಸ್ನ ಉನ್ನತ ಅಧಿಕಾರಿಗಳಾದಂತ ಹಿತೇಂದ್ರ ಅವರು, ಎಡಿಜಿಪಿ ಅವರು ನೀಡಿದಂತ ವರದಿಯಲ್ಲಿ ಈ ಅಂಶ ಉಲ್ಲೇಖ ಆಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ನಂದಾರೆಡ್ಡಿ ಅವರನ್ನ ಎತ್ತಂಗಡಿ ಮಾಡಿ ಖಡಕ್ IPS ಅಧಿಕಾರಿ ಆದಂತ ಅಧಿಕಾರಿ ಯಶ್ ಶರ್ಮಾ ಅವರನ್ನ, ಕುಮಾರ್ ಶರ್ಮಾ ಅವರನ್ನ ಈಗ ನೇಮಕ ಮಾಡಿರ್ತಕ್ಕಂಥದ್ದು. ಇದಲ್ದೇನೆ ಈಗ ಸ್ವತಃ ಬಳ್ಳಾರಿ ಮತ್ತು ವಿಜಯನಗರದ ಅವಿಭಜಿತ ಜಿಲ್ಲೆಯ ಸಂಸದರಾದಂತ ತುಕಾರಾಮ್ ಅವರು ಬಳ್ಳಾರಿಯಲ್ಲಿ ಕಾರ್ಯಾಂಗ ವಿಫಲ ಆಗಿದೆ ಅಂತಕ್ಕಂಥದ್ದನ್ನ ಖುದ್ದು ಹೇಳೋದ್ರ ಮೂಲಕ ಇವತ್ತು ಸರ್ಕಾರ ವೈಫಲ್ಯ ಆಗಿದೆ ಅಂತದನ್ನ ಇವತ್ತು ಸಂಪೂರ್ಣವಾಗಿ ಒಪ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಇನ್ನ ಹೆಚ್ಚಿನ ಮಟ್ಟದ ಅಧಿಕಾರಿಗಳನ್ನ ಒಂದು ತಲೆದಂಡ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈ ಒಂದು ಹಿತೇಂದ್ರ ಅವರು ನೀಡಿರ್ತಕ್ಕಂಥ ಒಂದು ವರದಿಯಲ್ಲಿ ಸಂಪೂರ್ಣವಾಗಿ ಅವತ್ತು ಕರ್ತವ್ಯದಲ್ಲಿದ್ದಂತ ಪೊಲೀಸರು ವೈಫಲ್ಯ ಹೊಂದಿರತಕ್ಕಂಥದ್ದು, ಆ ಕಾರಣದಿಂದಲೇ ಇವತ್ತು ಗೋಲಿಬಾರ್ ಆಗಿರ್ತಕ್ಕಂಥ ಫೈರಿಂಗ್ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖನ ಮಾಡಿದ್ದಾರೆ. ಹಾಗಾಗಿ ಏನು ಕಳೆದ 2 ದಿನಗಳಿಂದನೂ ನಿರಂತರವಾಗಿ ಇಲ್ಲಿ ಪೊಲೀಸ್ ಅಧಿಕಾರಿಗಳ IG ಮತ್ತು SP ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಘಟನೆಗೆ ಕಾರಣರಾಗಿರ್ತಕ್ಕಂಥ ಅಧಿಕಾರಿಗಳನ್ನ ತಲೆದಂಡ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಬಳ್ಳಾರಿಯ ಫೈರಿಂಗ್ ಪ್ರಕರಣ ಇಲ್ಲಿಗೆ ನಿಂತಂಗೆ ಕಾಣೋದಿಲ್ಲ. ಇದರ ಇನ್ನೂ ಹಲವು ಅಧಿಕಾರಿಗಳ ಒಂದು ಬದಲಾವಣೆ ಆಗ್ತಕ್ಕಂಥದ್ದು ಇನ್ನು CID ತನಿಖೆ ನಡೀತಾ ಇದೆ. ಈ ಒಂದು ತನಿಖೆ ನಂತರವೂ ಕೂಡ ಕೆಲವು ಅಧಿಕಾರಿಗಳ ತಲೆದಂಡ ಅಥವಾ ಎತ್ತಂಗಡಿ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಸದ್ಯಕ್ಕೆ ಈಗ ಏನು ಬಳ್ಳಾರಿಯ ಹಿಂದೆ ಇದ್ದಂತ SP ಪವನ್ ಯೆಚೂರ್ ಅವರನ್ನ ಅಮಾನತು ಮಾಡಿ ಅವರನ್ನ ವರ್ಗಾವಣೆ ಮಾಡಲಾಯಿತು. ಆನಂತರ IG ವರ್ತಿಕ ಕಟಿಯಾರ್ ಅವರನ್ನ ವರ್ಗಾವಣೆ ಮಾಡಲಾಯಿತು. ತದನಂತರ ಈಗ ಬಳ್ಳಾರಿಯ ಸಿಟಿ ಡಿವೈಎಸ್ಪಿ ನಂದಾರೆಡ್ಡಿ ಅವರನ್ನ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಇನ್ನು ಮುಂದೆ ಯಾವ ಅಧಿಕಾರಿಗಳ ಎತ್ತಂಗಡಿ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ.
ಎಸ್, ಎಲ್ಲೋ ಒಂದ್ ಕಡೆ ಬರೀ ಅಧಿಕಾರಿಗಳನ್ನ ಮಾತ್ರ ಇವರು ಕೇಂದ್ರೀಕರಿಸ್ತಾ ಇದ್ದಾರೆ. ಅಲ್ಲಿ ನಿಜವಾಗ್ಲೂ ಹೇಗೆ ಅದು ಆ ಗಲಾಟೆ ಶುರುವಾಯ್ತು, ಯಾರ ಕಾರಣ ಅನ್ನೋದಕ್ಕಿಂತ ಹೆಚ್ಚಾಗಿ ಅಧಿಕಾರಿಗಳನ್ನ ಅಮಾನತು ಮಾಡೋದು ಸರ್ಕಾರ ಒಂದ್ ರೀತಿಯಾಗಿ ಅದೊಂದು ಆಟ ತರ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗಿಯೂ ಕೃಷ್ಣ, ಈಗ ಇದು ಏನಂತಂದ್ರೆ ಈ ಒಂದು ಬ್ಯಾನರ್ ಗಲಾಟೆ ಮತ್ತು ಒಂದು ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಘಟನೆಗೆ ನೈಜವಾಗಿ ಕಾರಣವಾದಂತ ಜನಪ್ರತಿನಿಧಿಗಳು ಮತ್ತು ಅವರ ಹಿಂಬಾಲಕರನ್ನ ಇಲ್ಲಿವರೆಗೆ ಬಂಧಿಸಬೇಕಿತ್ತು. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈಗ ಏನು ಎರಡೂ ಕಡೆ ಒಂದು ದೂರು ಮತ್ತು ಪ್ರತಿ ದೂರುಗಳು ದಾಖಲಾಗ್ತವೆ. ಈ ಜನಾರ್ದನ್ ರೆಡ್ಡಿ ಮತ್ತು ಅವರ ಬೆಂಬಲಿಗರು ಬಳ್ಳಾರಿಯ ನಗರ ಶಾಸಕ ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಹಾಗೆ ಅವರ ಹಿಂಬಾಲಕರ ಮೇಲೆ ದೂರುಗಳನ್ನ ಕೊಡ್ತಾರೆ. ಮತ್ತೆ ಭರತ್ ರೆಡ್ಡಿ ಹಿಂಬಾಲಕರು ಜನಾರ್ದನ್ ರೆಡ್ಡಿ, ಶ್ರೀರಾಮ್ಲು ಮತ್ತು ಸೋಮಶೇಖರ್ ರೆಡ್ಡಿ ಅವರ ಮೇಲೆ ದೂರನ್ನು ಕೊಡ್ತಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ಒಬ್ಬ ಎರಡನೇ ಹಂತದ ಪ್ರಭಾವಿ ರಾಜಕಾರಣಿ ಸೇರಿದಂತೆ ಏನು ಪ್ರಮುಖ ರಾಜಕಾರಣಿಗಳ ಬಂಧನವಾಗ್ಲಿ ವಿಚಾರಣೆಗಳಾಗ್ಲಿ ನಡೆದಿಲ್ಲ. ಇದು ಈಗ ಏನಂತಂದ್ರೆ ಒಂದಿನ ದಿನ ಕರ್ತವ್ಯದಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದ್ರ ಮೂಲಕ ಮತ್ತು ಸಸ್ಪೆಂಡ್ ಮಾಡೋದ್ರ ಮೂಲಕ ಅವರ ಒಂದು ನೈತಿಕ ಸ್ಥೈರ್ಯವನ್ನ ಕುಗ್ಗಿಸ್ತಾ ಇದ್ದಾರೆ ಅನ್ನೋಂತ ಮಾತುಗಳು ಒಂದು ಕಡೆ ಕೇಳಿ ಬರ್ತಾ ಇದೆ. ಆದ್ರೆ ಸರ್ಕಾರದ ಒತ್ತಡಕ್ಕೆ ಮಣಿದು ಈಗ ಅವರನ್ನ ಬಂಧಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಈ ಒಂದು ಪ್ರಕರಣವನ್ನ ಅದಕ್ಕೆ ಒಂದು ಸಿಬಿಐಗೆ ಕೊಡ್ಬೇಕು ಅಂತ ಹೇಳಿ ಈಗ ಬಿಜೆಪಿ ಅವರು ಕೂಡ ಒಂದು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಇದು ಒಂದು ಅಧಿಕಾರಿಗಳ ಎತ್ತಂಗಡಿ ಮಾಡೋದ್ರ ಮೂಲಕ ಈ ಒಂದು ಪ್ರಕರಣಕ್ಕೆ ತಣ್ಣಗೆ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ಸರ್ಕಾರ ಕ್ರಮ ತೆಗೆದುಕೊಳ್ತಿದೆ ಅನ್ನೋದನ್ನು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಎಸ್, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ನಾಗರಾಜ್. ಸೀರಿಯಸ್ ಆಗಿ ತಗೊಳ್ರಿ ಅಂತ ಹೇಳಿದ್ದಾರೆ. ಅಲ್ಲಿ ಬಂದ್ರು ಕೂಡ ಕೆಲವೊಂದು ನೆಗ್ಲಿಜೆನ್ಸಿ ಆಗಿರೋದು. ಅದಕ್ಕೆ ಕರೆಕ್ಟ್ ಆಗಿ ಏನ್ ಸರ್ಕಾರ ನಿರ್ಧಾರ ಮಾಡ್ಬೇಕು ಅದು ಮಾಡಿ ಸರಿ ಮಾಡ್ಬೇಕು. ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಉಪಮುಖ್ಯಮಂತ್ರಿಗಳು ಕೂಡ DK ಶಿವಕುಮಾರ್ ಸಾಹೇಬ್ರು ಇಲ್ಲಿ ಒತ್ತುವರಿ ಸಚಿವರಾಗಿದ್ರು. ಇವತ್ತು ನೆಲ ಜಲ ಸಂಪತ್ತು ಇವತ್ತು ಏನ್ ಕೊಡ್ಬೇಕನ್ನೋ ನಮ್ ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಆಗಿದೆ. ಆ ಬದ್ಧತೆ ಮೇಲೆನೆ ಇವತ್ತಿನ ದಿನ ನಾವು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೀವಿ. ಮುಂದಿನ ದಿನ ಕೂಡ ಅದನ್ನ ಉಳಿಸ್ಕೊಂಡ್ ಬರ್ತಿದೀವಿ. ಇದು ಒಂದು ಚಂದಾನಿ, ಇದು ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ತಕ್ಕಂಥದ್ದು. ದಯಮಾಡಿ ಕೇಳ್ರಪ್ಪ. ಅಂದಾನಿ ಮಂಜುನಾಥ್, ಸಾರಿ, ಇದು ಕೇಳ ಅಂದಾನಿ ಅವನಿದ್ನಲ್ಲ ಮೊದ್ಲು ಕೇಳ ಮಂದಿ ಕೇಳಿ ನಾನು ಸಾಹಿತ್ಯ ಆಗಿ ಬಂದಿ ಇರ್ಲಿ. ಹೇಳ ಹರಿಶಂಕರ, ನಮ್ಮೂರು ಕುಮಾರಸ್ವಾಮಿ ಹರಿಶಂಕರ್ ಇದ್ದಂಗೆ ನೀನು. ಇವತ್ತು ನಾವು ಕೂಡ ಅನ್ಎಕ್ಸ್ಪೆಕ್ಟೆಡ್ ಕಾರ್ಯಾಂಗದ ವೈಫಲ್ಯ ಆಗಿರ್ತಕ್ಕಂಥದ್ದು ಇದು. ಅದಾಗಿದೆ, ಸರಿ ಮಾಡಿದ್ದಾರೆ. ಅದು ಮಾಡ್ಬೇಕು ಅಂತೇಳಿ ನಾನು ಈಗ ಪತ್ರಿಕಾ ಇದರಲ್ಲಿ ಹೇಳಕ್ ಹೋಗಲ್ಲ. ಇವತ್ತು ಆಫೀಸರ್ಗಳಿಗೆ ಏನ್ ಹೇಳಿದಾರೋ ಒಂದು ಗುಟ್ಟಿನ ಮಾತು ಹೇಳಿದ್ದಾರೆ. ನಮ್ಮ ಆಡಳಿತ, ಕಾಂಗ್ರೆಸ್ ಆಡಳಿತ ಏನು